ಹಾಯ್ ಹಲೋ ನಮಸ್ತೆ. ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ. ನಾನು ಪ್ರಭುದೇವ್. ಇಂದ್ರಪ್ರಸ್ಥದಲ್ಲಿ ಸಿಎಂ ಪಟ್ಟಕ್ಕಾಗಿ ಶುರು ಫೈಟ್. ಹಠ ಬಿಡದ ಬಂಡೆ ಬ್ರದರ್ಸ್. ಮಲ್ಲಿಕಾರ್ಜುನ್ ಖರ್ಗೆ ಮನೆಯಲ್ಲಿ ಪಟ್ಟುಗಳ ಮೇಲೆ ಪಟ್ಟು. ಸಿಎಂ ಸಿದ್ದು ಇನ್ನೂ ಬಿಟ್ಟು ಕೊಡ್ತಾ ಇಲ್ಲ ಗುಟ್ಟು. ಸಂಪುಟ ಪುನಾರಚನೆನ, ನಾಯಕತ್ವ ಬದಲಾವಣೆನ, ಖರ್ಗೆ ದೆಹಲಿ ನಿವಾಸದಲ್ಲಿ ನಡೆದ ಆ ಮಾತುಕತೆ ಏನು? ಡಿಕೆಗೆ ಅಭಯ ನೀಡಿದ್ರ ಖರ್ಗೆ? ಸಿದ್ದುಗೆ ಶುರುವಾಯ್ತಾ ಟೆನ್ಷನ್? ಇದೇ ಈ ಹೊತ್ತಿನ ವಿಶೇಷ. ಆ 50 ನಿಮಿಷ ಆರಂಭದಿಂದಲೂ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದಲ್ಲ ಒಂದು ಪಲ್ಲಟಗಳು ನಡೆಯುತ್ತಿವೆ. ಎಲ್ಲವೂ ಕೂಡ ತೆರೆಮರೆಯಲ್ಲಿಯೇ ಸಾಗ್ತಾ ಇದೆ. ಸಂಪುಟ ವಿಸ್ತರಣೆ, ನಾಯಕತ್ವ ಬದಲಾವಣೆ, ನವೆಂಬರ್ ಕ್ರಾಂತಿ, ಈ ಮಾತುಗಳ ಆಚೆ ಯಾವುದೇ ಸುದ್ದಿಗಳು ರಾಜ್ಯ ಕಾಂಗ್ರೆಸ್ ಪಡೆಯಿಂದ ಬರ್ತಿಲ್ಲ. ಈಗ ದೆಹಲಿ ಅಂಗಳದಲ್ಲಿ ನವೆಂಬರ್ ಕ್ರಾಂತಿಯ ಚೆಂಡು ಬಿದ್ದಿದೆ. ಹೈಕಮಾಂಡ್ ಎದುರು ಇರೋ ಸವಾಲುಗಳೇನು? ಡಿಕೆ ಬ್ರದರ್ಸ್ ಇಟ್ಟ ಷರತ್ತುಗಳೇನು? ಸಿದ್ದು ಹಿಡಿದ ಪಟ್ಟು ಏನು? ಇಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್. ನಾನು ಯಾವ ಕಾರಣಕ್ಕೂ ಕಾಂಗ್ರೆಸ್ ಪಾರ್ಟಿಗೆ ಬ್ಲಾಕ್ ಮೇಲ್ ಮಾಡೋನಲ್ಲ. ಪಾರ್ಟಿ ಕಟ್ಟಿರೋ ನಾನು ಹಗಲು ರಾತ್ರಿ ಪಕ್ಷನ ಕಟ್ಟಿದ್ದೀನಿ, ದುಡಿದಿದ್ದೀನಿ. ಯಾರು ಹೇಳಿದ್ರು ನಾನು ಅದ್ರ ಬಗ್ಗೆ ಚರ್ಚೆನೆ ಮಾಡಿಲ್ಲ. ನಾನು ಮಾತಾಡೋದು ಬಿಹಾರ್ ಎಲೆಕ್ಷನ್ ಬಗ್ಗೆ. ನವೆಂಬರ್ ಕ್ರಾಂತಿ. ಕಳೆದ 3 ತಿಂಗಳಿಂದ ರಾಜ್ಯದಲ್ಲಿ ಈ ಅಡ್ಡಗೋಡೆಯ ಮೇಲಿದ್ದ ದೀಪ ಉರಿಯುತ್ತಲೇ ಇತ್ತು. ಸೆಪ್ಟೆಂಬರ್, ಅಕ್ಟೋಬರ್ ಕ್ರಾಂತಿ ಇತಿಹಾಸದ ಪುಟಗಳನ್ನ ಸೇರಿದ್ವು. ಆದರೆ ನವೆಂಬರ್ನಲ್ಲಿ ಕ್ರಾಂತಿ ಫಿಕ್ಸ್ ಅಂತಲೇ ಹೇಳಲಾಗ್ತಿತ್ತು. ಬಿಹಾರ ಎಲೆಕ್ಷನ್ ಮುಗಿದ ಬಳಿಕ ನವೆಂಬರ್ ಕ್ರಾಂತಿ ಎಂಬ ರಾಜಕೀಯ ಡ್ರಾಮಾ ಗರಿಗೆದರಲಿದೆ ಅಂತಲೇ ಹೇಳಲಾಗ್ತಿತ್ತು. ಆ ಊಹೆ ಈಗ ನಿಜವಾಗುವುದರತ್ತ ಹೋಗುತ್ತಿದೆ. ಈಗ ಅಸಲೀ ಗೇಮ್ ಶುರುವಾಗಿದೆ. ಬಿಹಾರದ ಎಲೆಕ್ಷನ್ ಮುಗಿದಿದೆ. ತಮಗೆ ಬೇಕಾಗಿದ್ದನ್ನ ಪಡೆದೇ ತೀರಲು ಡಿಕೆ ಸಿದ್ದು ಬಣ ಜಿದ್ದಿಗೆ ನಿಂತಿವೆ. ದೆಹಲಿಯಲ್ಲಿ ಕ್ರಾಂತಿಯ ಜ್ವಾಲೆ ಧಗಧಗಿಸುತ್ತಿದೆ. ಪರಿಣಾಮ ಏನಾಗಲಿದೆ ಅನ್ನೋದು ಕೆಲವೇ ದಿನಗಳಲ್ಲಿ ಸ್ಪಷ್ಟವಾಗಲಿದೆ. ಬಿಹಾರ ಚುನಾವಣೆ ಮುಗಿತಾ ಇದ್ದಂತೆ ದೆಹಲಿ ದೌಡು. ಡಿಸಿಎಂಗೂ ಮೊದಲೇ ದೆಹಲಿಗೆ ಹಾರಿದ ಸಿಎಂ ಸಿದ್ದು. ಎಸ್, ನವೆಂಬರ್ ಕ್ರಾಂತಿಯ ಅಧ್ಯಾಯಕ್ಕೆ ಮುನ್ನುಡಿ ಬರೆಯಲು ದೆಹಲಿ ಹೈಕಮಾಂಡ್ ಮುಂದಾಗಿದೆ. ಕಪಿಲ್ ಸಿಬಿಲ್ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದ ನೆಪದಲ್ಲಿ ಸಿಎಂ ಸಿದ್ದು ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರು ಕೂಡ ದೆಹಲಿಗೆ ಹಾರಿದ್ದಾರೆ. ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗುವ ಮೊದಲೇ ರಾಷ್ಟ್ರ ರಾಜಧಾನಿ ಏರ್ಪೋರ್ಟ್ನಲ್ಲಿ ಇಳಿದ ಸಿದ್ದರಾಮಯ್ಯ, ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ವರಿಷ್ಠೆ ಸೋನಿಯಾ ಗಾಂಧಿ ಜೊತೆ ಮಹತ್ವದ ಮಾತುಕತೆ ನಡೆಸಿದ್ದಾರೆ. ಸಚಿವ ಸಂಪುಟ ಪುನಾರಚನೆಗೆ ಗ್ರೀನ್ ಸಿಗ್ನಲ್ ನೀಡಲಾಗಿದೆ ಅಂತಲೂ ಹೇಳಲಾಗ್ತಾ ಇದೆ. ಇದರ ಬೆನ್ನಲ್ಲಿಯೇ ಈಗ ಡಿಕೆ ಶಿವಕುಮಾರ್ ಇದಕ್ಕೆ ಅಪಸ್ವರವನ್ನ ಸೇರಿಸಿ ಖರ್ಗೆ ಮನೆಯಲ್ಲಿ ಜಾಂಡಾ ಹೊಡೆದು ಈಗ ಹಲವು ಕುತೂಹಲಕ್ಕೆ ಕಾರಣವಾಗಿದೆ. ಮಲ್ಲಿಕಾರ್ಜುನ್ ಖರ್ಗೆ ಮನೆಯಲ್ಲಿ ಬಂಡೆ ಬ್ರದರ್ಸ್. ಕೊಟ್ಟ ಮಾತು ಈಡೇರಿಸೋ ಘಳಿಗೆ ನೆನಪಿಸಿದ ಡಿಕೆ ಜೋಡಿ. ಎಸ್, ನವೆಂಬರ್ ಕ್ರಾಂತಿ ಅಸಲಿ ಆಟ ಈಗ ದೆಹಲಿಯಲ್ಲಿ ಶುರುವಾಗಿದೆ. ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ವಿಪಕ್ಷ ನಾಯಕ ರಾಹುಲ್ ಹಾಗೂ ಪಕ್ಷದ ವರಿಷ್ಠೆ ಸೋನಿಯಾ ಗಾಂಧಿಯವರನ್ನ ಭೇಟಿಯಾದ್ರೆ, ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಹಾಗೂ ಡಿಕೆ ಸುರೇಶ್ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿ ಹಲವು ವಿಷಯಗಳನ್ನ ಚರ್ಚಿಸಿದ್ದಾರೆ. ಬರೋಬ್ಬರಿ 50 ನಿಮಿಷಗಳ ಕಾಲ ಮಾತುಕತೆ ನಡೆದಿದೆ. ಸಂಪುಟ ಪುನಾರಚನೆ ಬಗ್ಗೆ ಡಿಕೆ ಬ್ರದರ್ಸ್ ಅಸಮಾಧಾನ ಹೊರಹಾಕಿದ್ದಾರೆ. ಸದ್ಯಕ್ಕೆ ಸಂಪುಟ ವಿಸ್ತರಣೆ ಪುನಾರಚನೆ ಬೇಡ ಅಂತಲೇ ಪಟ್ಟು ಹಿಡಿದಿದ್ದಾರೆ. ಸದ್ಯಕ್ಕೆ ಸಂಪುಟ ವಿಸ್ತರಣೆ ಬೇಡ. ಹಾಗಾದಲ್ಲಿ ಪಕ್ಷದಲ್ಲಿ ಭಿನ್ನಮತ ಇಳುತ್ತೆ. ಅದು ಒಂದು ರೀತಿಯಲ್ಲಿ ನಿಜವೇ. ಸ್ಥಾನ ಕಳೆದುಕೊಂಡವರು ಪಕ್ಷದ ವಿರುದ್ಧ ಮಾತನಾಡಲು ಆರಂಭಿಸುತ್ತಾರೆ. ಆಮೇಲೆ ನಾಯಕತ್ವ ಬದಲಾವಣೆ ಸೈಡಿಗೆ ಹೋಗುತ್ತೆ. ಈ ಬಗ್ಗೆ ವಿಚಾರ ಮಾಡೋಣ. ರಾಹುಲ್ ಜಿ ಹತ್ರ ಮಾತಾಡ್ತೀನಿ. 2023ರಲ್ಲೇ ಕೊಟ್ಟ ಮಾತಿನಂತೆ ನಾಯಕತ್ವ ಬಿಟ್ಟುಕೊಡೆ. ಇಲ್ಲವಾದ್ರೆ ಅಲ್ಲಿಯವರೆಗೂ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬಿಟ್ಟುಕೊಡೋಕೆ ಆಗಲ್ಲ. ಇದನ್ನು ಸಿದ್ದರಾಮಯ್ಯನವರ ಜೊತೆ ಮಾತನಾಡಿ ಆದಷ್ಟು ಬೇಗ ಸಮಸ್ಯೆ ಇತ್ಯರ್ಥವಾಗಲಿ. ಈ ಬಗ್ಗೆ ಪ್ರಯತ್ನ ಮಾಡೋಣ.
ಸಿದ್ದರಾಮಯ್ಯ 2 ಬಾರಿ ಸಿಎಂ, 2 ಬಾರಿ ವಿಪಕ್ಷ ನಾಯಕರಾಗಿದ್ದಾರೆ. ಎಲ್ಲ ಅವಕಾಶಗಳು ಅವರಿಗೆ ಸಿಕ್ಕಿವೆ. ನನಗೆ ಈ ಬಾರಿಯೇ ಅವಕಾಶ ನೀಡಿ. ಈ ವಿಚಾರದ ಬಗ್ಗೆ ಸೋನಿಯಾಜಿ, ರಾಹುಲ್ಜಿ, ಸಿದ್ದರಾಮಯ್ಯ ಜೊತೆ ಮಾತಾಡಬೇಕು. ಈ ಬಗ್ಗೆ ಅವರೊಂದಿಗೆ ಚರ್ಚೆ ಮಾಡೋಣ. ಇದಿಷ್ಟು ಮಾತುಕತೆ ಮಲ್ಲಿಕಾರ್ಜುನ್ ಖರ್ಗೆ ಅವರೊಂದಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಡಿಕೆ ಸುರೇಶ್ ನಡೆಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಮತ್ತು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಜೊತೆ ಈ ಬಗ್ಗೆ ಮಾತನಾಡ್ತೇನೆ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಡಿಕೆ ಶಿವಕುಮಾರ್ಗೆ ಅಭಯ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಂದು ಹಂತದಲ್ಲಿ ರಾಜ್ಯದಲ್ಲಿ ಭುಗಿಲೆದ್ದಿರುವ ನಾಯಕತ್ವ ಬದಲಾವಣೆ ಕಿತ್ತಾಟವನ್ನ ಬಗೆಹರಿಸುವ ಜವಾಬ್ದಾರಿ ರಾಹುಲ್ ಗಾಂಧಿ ಖರ್ಗೆ ಅವರ ಹೆಗಲಿಗೆ ಹಾಕಿದ್ದಾರೆ. ಹೀಗಾಗಿ ಸೋಮವಾರ ಸಂಜೆ ಸಿಎಂ ಸಿದ್ದರಾಮಯ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ. ಸೋನಿಯಾ ರಾಹುಲ್ ಭೇಟಿ ಬಳಿಕ ಖರ್ಗೆ ಜೊತೆ ಮಾತು. ಸಂಪುಟ ಪುನಾರಚನೆ ಬಗ್ಗೆ ಮಾತನಾಡಿಲ್ಲ ಎಂದ ಸಿಎಂ ಸಿದ್ದು. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಡಿಕೆ ಸುರೇಶ್ ಖರ್ಗೆ ಅವರನ್ನ ಭೇಟಿ ಮಾಡಿದ ಬೆನ್ನಲ್ಲಿಯೇ ಸೋಮವಾರ ಸಿಎಂ ಕೂಡ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ. ಹಲವು ವಿಚಾರಗಳನ್ನ ಅವರ ಮುಂದಿಟ್ಟಿದ್ದಾರೆ. ಈಗಾಗಲೇ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿಯನ್ನ ಭೇಟಿ ಮಾಡಿರುವ ಸಿಎಂ ಸಂಪುಟ ಪುನಾರಚನೆ ಬಗ್ಗೆ ಮಾತನಾಡಿದ್ದಾರೆ. ಇದಕ್ಕೆ ರಾಹುಲ್ ಗಾಂಧಿ ಗ್ರೀನ್ ಸಿಗ್ನಲ್ ಕೂಡ ನೀಡಿದ್ದಾರೆ ಅಂತ ದೆಹಲಿ ಅಂಗಳದಿಂದ ಸುದ್ದಿ ಆಚೆ ಬಂದಿತ್ತು. ಆದರೆ ಸಿಎಂ ಸಿದ್ದರಾಮಯ್ಯ ಆ ಬಗ್ಗೆ ಯಾವುದೇ ಮಾತುಕತೆಯನ್ನ ನಾನು ನಡೆಸಿಲ್ಲ ಅಂತ ಹೇಳ್ತಿದ್ದಾರೆ. ಇಲ್ಲ ಚರ್ಚೆ ಆಗಿಲ್ಲ. ಯಾರು ಹೇಳಿದ್ರು ನಿಮ್ಗೆ? ನಾನು ಅದ್ರ ಬಗ್ಗೆ ಚರ್ಚೆನೆ ಮಾಡಿಲ್ಲ. ನಾನ್ ಮಾತಾಡೋದು ಬಿಹಾರ್ ಎಲೆಕ್ಷನ್ ಬಗ್ಗೆ ಮಾತಾಡಿದೆ. ಅವ್ರಿಗೆ ನಮ್ಮ ಲೀಡರ್ ಅಲ್ಲ, ಅವ್ರಿಗೆ ಸ್ವಲ್ಪ ಸೆಟ್ ಬ್ಯಾಕ್ ಆಗಿತ್ತಲ್ಲ ಇದರಲ್ಲಿ, ಬಿಹಾರ್ ಎಲೆಕ್ಷನ್ ಅಲ್ಲಿ. ಅವ್ರು ಧೈರ್ಯ ತುಂಬಿದ್ದೀನಿ. ಆ ವಿಚಾರನೆ ಪ್ರಸ್ತಾಪ ಮಾಡಿಲ್ಲ ಅಂತಂದ್ರೆ ನಾನು ಪುನಃ ನೀವು ಅದನ್ನೇ ಕೇಳಿದ್ರೆ ಹೆಂಗೆ? ಸದ್ಯ ಸಂಪುಟ ಪುನಾರಚನೆ ಬಗ್ಗೆ ಚರ್ಚೆ ಮಾಡಿಲ್ಲ ಅಂತ ಹೇಳಿರುವ ಸಿದ್ದರಾಮಯ್ಯ ಸೋಮವಾರ ಸಂಜೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ. ಈ ವೇಳೆ ಹಲವು ವಿಷಯಗಳನ್ನ ಪ್ರಸ್ತಾಪಿಸಿದ್ದಾರೆ. ಈಗ ಸಚಿವ ಸಂಪುಟ ವಿಸ್ತರಣೆಗೆ ಅವಕಾಶ ಕೊಡಿ, ಹಲವು ಯುವಕರಿಗೆ ಈ ಬಾರಿ ಅವಕಾಶ ನೀಡಬೇಕಾಗಿದೆ. ಸರ್ಕಾರ ಈಗಾಗಲೇ 2.5 ವರ್ಷ ಪೂರ್ಣಗೊಳಿಸಿದೆ. ಸಂಪುಟ ವಿಸ್ತರಣೆ ಮಾಡಲು ಇದು ಸರಿಯಾದ ಸಮಯ ಅಂತ ಹೇಳಿದ್ದಾರೆ. ಅಲ್ಲದೆ 2.5 ವರ್ಷಗಳಿಂದ ಯಶಸ್ವಿಯಾಗಿ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿದ್ದೇನೆ. 80 ಶಾಸಕರು ನನ್ನ ಜೊತೆ ಇದ್ದಾರೆ. ಸರ್ಕಾರದ ವೇಳೆ ಯಾವುದೇ ಗಂಭೀರ ಆರೋಪಗಳು ಬರದಂತೆ ನೋಡಿಕೊಂಡಿದ್ದೇನೆ. ಈ ಅವಧಿ ನನಗೆ ಬಿಟ್ಟು ಕೊಡಿ. 2028ಕ್ಕೆ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಆಡಳಿತಕ್ಕೆ ಬರಲಿದೆ. ಆಗ ಡಿಕೆ ಶಿವಕುಮಾರ್ ಸಿಎಂ ಆಗಲಿ ಅಂತ ಹೇಳಿದ್ದಾರೆ. ಸಿಎಂ ಸಿದ್ದು ಮಲ್ಲಿಕಾರ್ಜುನ್ ಖರ್ಗೆ ಎದುರು ಈ ಅವಧಿ ನನಗೆ ಪೂರ್ತಿಯಾಗಿ ಬಿಟ್ಕೊಡಿ, ಇಲ್ಲವೇ 3 ವರ್ಷವಾದರೂ ಅವಕಾಶ ನೀಡಿ. ಈಗಾಗಲೇ ದಲಿತ ಸಿಎಂ ಕೂಗು ರಾಜ್ಯದಲ್ಲಿ ಜೋರಾಗಿದೆ. ಹೀಗಾಗಿ ನೀವೇ ಸಿಎಂ ಸ್ಥಾನಕ್ಕೆ ಬಂದು ಕೂರುವುದು ಉಚಿತ ಅಂತ ಒಂದು ಪ್ರಸ್ತಾಪವನ್ನು ಇಟ್ಟಿದ್ದಾರೆ. ಸಿದ್ದು ಪ್ರಸ್ತಾಪಕ್ಕೆ ಉತ್ತರಿಸಿರುವ ಮಲ್ಲಿಕಾರ್ಜುನ್ ಖರ್ಗೆ ಪಕ್ಷದ ಹಿತದೃಷ್ಟಿಯಿಂದ ಹಲವು ವಿಚಾರಗಳನ್ನ ಮತ್ತು ಆಯ್ಕೆಗಳನ್ನ ಸಿಎಂ ಎದುರು ಇಟ್ಟಿದ್ದಾರಂತೆ. ದೆಹಲಿ ಹೈಕಮಾಂಡ್ ದರ್ಬಾರ್ನಲ್ಲಿ ಸಿಎಂ ಬದಲಾವಣೆ ಮಾತುಕತೆಗಳು ತೀವ್ರ ಸ್ವರೂಪ ಪಡೆದುಕೊಂಡಿವೆ. ಇಬ್ಬರೂ ನಾಯಕರು ಸದ್ಯ ಕೈಪಾಳ್ಯಕ್ಕೆ ಪಕ್ಷವನ್ನ ಮುನ್ನಡೆಸುವ ಜೋಡೆತ್ತುಗಳಿದ್ದಂತೆ. ಯಾರನ್ನೂ ಕೂಡ ಬಿಟ್ಟುಕೊಡದ ಸ್ಥಿತಿಯಲ್ಲಿ ಹೈಕಮಾಂಡ್ ಇದೆ. ಸೋಮವಾರ ಯಾವ ನಿರ್ಧಾರ ಹೊರ ಬರಲಿದೆಯೋ ನೋಡಬೇಕು. ಇದರ ನಡುವೆಯೇ ಸಿಎಂ ಆಪ್ತರ ಬಣ ಮತ್ತೊಂದು ಹಠ ಹಿಡಿದುಕೊಂಡಿದೆ. ಸಿದ್ದು ಬಣದ ಆ ಹಠ ಏನು? ಡಿಕೆ ಶಿವಕುಮಾರ್ ಬಗ್ಗೆ ಸಿಎಂಗೆ ಇರೋ ಆ ಒಂದು ಅಸಮಾಧಾನ ಏನು? ರಾಜ್ಯ ಕಾಂಗ್ರೆಸ್ ಸಿಎಂ ಕಿತ್ತಾಟ ದಿನಕ್ಕೊಂದು ಕ್ಷಣಕ್ಕೊಂದು ಆಯಾಮ ಪಡೆದುಕೊಳ್ತಾ ಇದೆ. ದೆಹಲಿಯಲ್ಲಿ ಪವರ್ ಶೇರಿಂಗ್ ಬಗ್ಗೆ ಹೈ ಡ್ರಾಮಾಗಳು ಶುರುವಾಗಿದೆ. ಸಿಎಂ ಬದಲಾಗ್ತಾರಾ? ಕೆಪಿಸಿಸಿ ಅಧ್ಯಕ್ಷರು ಬದಲಾಗ್ತಾರಾ? ಸಚಿವ ಸಂಪುಟ ವಿಸ್ತರಣೆ ಆಗತ್ತಾ ಇಲ್ವಾ?
ಖರ್ಗೆ ನಿವಾಸದಲ್ಲಿ ಡಿಕೆ ಬ್ರದರ್ಸ್ ಹೇಳಿದ ಮತ್ತಷ್ಟು ಮಾತುಗಳೇನು? ಖರ್ಗೆ ಮನವೊಲಿಸುವಲ್ಲಿ ಯಶಸ್ವಿಯಾದ್ರ ಡಿಕೆ. ಸಿಎಂ, ಡಿಸಿಎಂ ಮತ್ತು ಖರ್ಗೆ ಒಟ್ಟಾಗಿ ಮಾಡಿದ ಊಟದ ಫೋಟೋ ಏನ್ ಹೇಳುತ್ತೆ? ಬನ್ನಿ ನೋಡೋಣ. ಮಲ್ಲಿಕಾರ್ಜುನ್ ಖರ್ಗೆ ಜೊತೆ ಡಿಕೆ ಬ್ರದರ್ಸ್ ಹಲವಾರು ವಿಷಯಗಳನ್ನ ಮಾತನಾಡಿರುವ ಬಗ್ಗೆ ಈಗಾಗಲೇ ಹೇಳಲಾಗಿದೆ. ಸೋಮವಾರ ಖರ್ಗೆ ನಿವಾಸದಲ್ಲಿಯೇ ಡಿಸಿಎಂ ಹಾಗೂ ಸಿಎಂ ಮುಖಾಮುಖಿಯಾಗಿದ್ರು. ಬಳಿಕ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಒಟ್ಟಿಗೆ ಕುಳಿತು ಊಟ ಮಾಡಿದ್ದಾರೆ. ಅಲ್ಲಿಗೆ ಗ್ಯಾರಂಟಿ ನ್ಯೂಸ್ ನವೆಂಬರ್ ಕ್ರಾಂತಿಯ ಬಗ್ಗೆ ನುಡಿದಿದ್ದ ಭವಿಷ್ಯ ನಿಜವಾಗಿದೆ. ಗ್ಯಾರಂಟಿ ನ್ಯೂಸ್ ಹೇಳಿದ್ದು ನಿಜ ನಿಜ. ಸಚಿವ ಸಂಪುಟ ವಿಸ್ತರಣೆ ಇಲ್ವೇ ಇಲ್ಲ. ಕೊನೆಗೂ ಡಿಸಿಎಂ ಡಿಕೆ ಶಿವಕುಮಾರ್ ತಮ್ಮ ಹಠವನ್ನ ಸಾಧಿಸಿದ್ದಾರೆ. ಎಐಸಿಸಿ ಅಧ್ಯಕ್ಷರನ್ನ ಭೇಟಿ ಮಾಡಿ ತಮ್ಮ ನಿಲುವುಗಳನ್ನ ವ್ಯಕ್ತಪಡಿಸುವ ಮೂಲಕ ಅವರನ್ನ ಮನವೊಲಿಸುವಲ್ಲಿ ಸಕ್ಸಸ್ ಆಗಿದ್ದಾರೆ. ಅಲ್ಲಿಗೆ ಸದ್ಯಕ್ಕೆ ಸಚಿವ ಸಂಪುಟ ವಿಸ್ತರಣೆ ಮುಂದೂಡಲಾಗಿದೆ ಅನ್ನೋ ಪಕ್ಕಾ ಮಾಹಿತಿ ಗ್ಯಾರಂಟಿ ನ್ಯೂಸ್ಗೆ ದೊರಕಿದೆ. ಡಿಕೆ ಶಿವಕುಮಾರ್ ಮಾಡಿದ ಹಕ್ಕೊತ್ತಾಯಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಮನವೊಲಿಸುವಲ್ಲಿ ಡಿಕೆ ಶಿವಕುಮಾರ್ ಯಶಸ್ವಿಯಾಗಿದ್ದು ಹೇಗೆ, ಹೇಳಿದ ಮಾತುಗಳು ಏನು ಅಂತ ನೋಡೋದಾದ್ರೆ, ಡಿಕೆ ಬ್ರದರ್ಸ್ ವಾದ 1, ಸಿಎಂ ಚೇಂಜ್ ವಿಚಾರದಲ್ಲಿ ಸ್ಪಷ್ಟತೆ ಸಿಗಲಿ. ಡಿಕೆ ಬ್ರದರ್ಸ್ ವಾದ 2, ಸದ್ಯಕ್ಕೆ ಸಂಪುಟ ಪುನಾರಚನೆ ಬೇಡ. ಡಿಕೆ ಬ್ರದರ್ಸ್ ವಾದ 3, ಡಿಸೆಂಬರ್ನಲ್ಲಿ ಅಧಿವೇಶನ ಇರುವಾಗ ಪುನಾರಚನೆ ಯಾಕೆ? ಡಿಕೆ ಬ್ರದರ್ಸ್ ವಾದ 4, ಅಧಿವೇಶನ ಮುಗಿದ್ಮೇಲೆ ಧನುರ್ಮಾಸ ಶುರುವಾಗುತ್ತೆ. ಡಿಕೆ ಬ್ರದರ್ಸ್ ವಾದ 5, ಫೆಬ್ರವರಿಯಲ್ಲಿ ಬಜೆಟ್ ಮಂಡನೆ ಆಗಬೇಕು. ಡಿಕೆ ಬ್ರದರ್ಸ್ ವಾದ 6, ಇದೆಲ್ಲದಕ್ಕೂ ಮೊದಲು ನಾಯಕತ್ವ ಗೊಂದಲ ಪರಿಹರಿಸಿ. ಡಿಕೆ ಬ್ರದರ್ಸ್ ವಾದ 7, ನಾಯಕತ್ವ ಬದಲಾವಣೆ ಜೊತೆ ಪುನಾರಚನೆ ಇರಲಿ. ಡಿಕೆ ಬ್ರದರ್ಸ್ ವಾದ 8, ಆರಂಭದಲ್ಲಿ ಕೊಟ್ಟ ಭರವಸೆ ಈಡೇರಿಸಿ. ಡಿಕೆ ಬ್ರದರ್ಸ್ ವಾದ 9, ಮುಂದಿನ ಅವಧಿಗೆ ಡಿಕೆಶಿ ಸಿಎಂ ಆಗಲು ಆಶೀರ್ವಾದ ಮಾಡಿ. ನಗು ಮುಖದಿಂದಲೇ ಬೆಂಗಳೂರಿಗೆ ಡಿಕೆ ವಾಪಸ್. ಹಾಕಿದ ಪಟ್ಟು ಯಶಸ್ವಿಯಾದ ಸಂತಸದಲ್ಲಿ ಬಂಡೆ. ಸಚಿವ ಸಂಪುಟ ವಿಸ್ತರಣೆ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯಗಿದ್ದ ಅವಸರಕ್ಕೆ ಡಿಕೆ ಶಿವಕುಮಾರ್ ಬ್ರೇಕ್ ಹಾಕುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದು ಮೊದಲ ಬಾರಿಯಲ್ಲ. ಹಲವು ವಿಚಾರಗಳಲ್ಲಿ ಸಿದ್ದು ಶಕ್ತಿ ಪ್ರದರ್ಶನ ಹಾಗೂ ಅಂದುಕೊಂಡಿದ್ದನ್ನ ಸಾಧಿಸಬೇಕು ಅಂತ ಹಠ ಹಿಡಿದಾಗ್ಲೆಲ್ಲ ಅದಕ್ಕೆ ಹಿನ್ನಡೆಯಾಗುವಂತೆ ಡಿಕೆ ಶಿವಕುಮಾರ್ ಮಾಡಿದ್ದಾರೆ. ಈ ದಲಿತ ಸಮಾವೇಶದಿಂದ ಹಿಡಿದು ಸಿದ್ದರಾಮೋತ್ಸವ ಶೈಲಿಯಲ್ಲಿ ನಡೆಯಬೇಕಿದ್ದ ರ್ಯಾಲಿಗೂ ಕೂಡ ಬ್ರೇಕ್ ಹಾಕಿರುವ ಡಿಕೆಶಿ ಅದೆಲ್ಲವನ್ನು ಪಕ್ಷದ ಹೆಸರಿನಡಿಯಲ್ಲೇ ನಡೆಯುವಂತೆ ನೋಡಿಕೊಂಡಿದ್ದಾರೆ. ಈಗ ಸಚಿವ ಸಂಪುಟ ವಿಸ್ತರಣೆಗೆ ಬ್ರೇಕ್ ಹಾಕುವಲ್ಲಿಯೂ ಯಶಸ್ವಿಯಾಗಿದ್ದು ಸಿಎಂ ಕುರ್ಚಿಯ ರೇಸ್ನಲ್ಲಿ ಆರಂಭಿಕ ಮುನ್ನಡೆ ಸಾಧಿಸಿದ್ದಾರೆ. ಇದೇ ಖುಷಿಯಲ್ಲಿ ದೆಹಲಿ ಕರ್ನಾಟಕ ಭವನದಿಂದ ನಗು ಮುಖದಿಂದಲೇ ಡಿಕೆ ಆಚೆ ಬಂದಿದ್ದಾರೆ. ಒಂದು ಹಂತದಲ್ಲಿ ಡಿಕೆ ಶಿವಕುಮಾರ್ ಸಚಿವ ಸಂಪುಟ ವಿಸ್ತರಣೆಗೆ ಬ್ರೇಕ್ ಹಾಕುವಲ್ಲಿ ಯಶಸ್ವಿಯಾಗಿದ್ದಾರೆ. ಆದರೆ ಮುಂದೆ ಅವರು ಸಿಎಂ ಕುರ್ಚಿ ಪಡೆಯುವ ಹಾದಿ ಅಷ್ಟು ಸುಲಭದ್ದಿಲ್ಲ, ಅಂದುಕೊಂಡಷ್ಟು ಸರಳವೂ ಕೂಡ ಇಲ್ಲ. ಕಾರಣ ಸಿದ್ದರಾಮಯ್ಯ ಟೀಮ್ ಕೂಡ ಡಿಕೆಶಿ ಹೂಡಿದ ವಾದದ ರೀತಿಯೇ ಒಂದು ವಾದವನ್ನ ಸೃಷ್ಟಿ ಮಾಡಿಕೊಂಡು ಕುಳಿತಿದೆ. ಅದನ್ನ ಹೈಕಮಾಂಡ್ ಎದುರು ಇಟ್ಟು ಡಿಕೆಶಿ ಸಿಎಂ ಪಟ್ಟದ ಕನಸನ್ನ ಒಡೆಯಲು ಸಜ್ಜಾಗಿದೆ. ಸಿದ್ದುಗೆ ಪರ್ಯಾಯವಾಗಿ ಡಿಕೆ ಹೊರತು ಹಲವು ಪರ್ಯಾಯ ನಾಯಕರ ಲಿಸ್ಟ್ ಸಿದ್ಧಪಡಿಸಿಕೊಂಡು ಕುಳಿತಿದೆ. ದಲಿತ ಸಿಎಂ ಕಾರ್ಡ್ ಪ್ಲೇ ಮಾಡ್ತಿರೋ ಸಿದ್ದು ಆಪ್ತರು. ಡಿಕೆಶಿ ಸಿಎಂ ಆದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಅಂತಿರೋದೇಕೆ? ಎಸ್, ಡಿಕೆಶಿ ಸಿಎಂ ಕನಸಿನ ಹಾದಿ ಕಲ್ಲು ಮುಳ್ಳುಗಳ ಹಾದಿಯಿಂದಲೇ ಕೂಡಿದೆ. ಕಾರಣ ಸಿದ್ದು ಬಣ ಹಿಡಿದಿರುವ ಹಠಗಳು.
ಸಿದ್ದು ಸಿಎಂ ಸ್ಥಾನದಿಂದ ಬದಲಾವಣೆಗೆ ನಮ್ಮ ಅಭ್ಯಂತರವಿಲ್ಲ. ಆದರೆ ಅವರ ಜಾಗಕ್ಕೆ ಡಿಕೆ ಬದಲು ದಲಿತ ನಾಯಕರನ್ನ ಸಿಎಂ ಮಾಡಿ ನೀವೇ ಸಿಎಂ ಆಗಿ ಅಂತ ಮಲ್ಲಿಕಾರ್ಜುನ್ ಖರ್ಗೆಗೆ ಹೇಳ್ತಿದ್ದಾರೆ. ಈ ಮೂಲಕ ದಲಿತ ಸಿಎಂ ಪ್ಲೇ ಕಾರ್ಡ್ ಯೂಸ್ ಮಾಡ್ತಿದ್ದಾರೆ. ಒಕ್ಕಲಿಗ ನಾಯಕ ಸಿಎಂ ಆದ್ರೆ ಈ ಲೀಡರ್ ಆಗಲಿ. ಲಿಂಗಾಯತ ಸಮುದಾಯದಿಂದ ಇವರನ್ನ ಮಾಡಿ. ಇನ್ನು ದಲಿತ ಸಿಎಂ ಕಾರ್ಡ್ ವರ್ಕೌಟ್ ಆಗದಿದ್ದ ಪಕ್ಷದಲ್ಲಿ ಹೈಕಮಾಂಡ್ ಡಿಕೆಶಿಗೆ ಈ ಬಾರಿ ಸಿಎಂ ಸ್ಥಾನ ತಪ್ಪಿಸಿದ್ರೆ ಒಕ್ಕಲಿಗ ಸಮುದಾಯ ಪಕ್ಷದೊಂದಿಗೆ ಮುನಿಸಿಕೊಳ್ಳುತ್ತೆ. ನಮಗೆ ಹಳೆ ಮೈಸೂರು ಭಾಗದ ಮತದಾರರು ಕೂಡ ಮುಖ್ಯ ಅನ್ನೋ ವಾದ ಮುಂದಿಟ್ರೆ ಒಕ್ಕಲಿಗ ನಾಯಕರೇ ಸಿಎಂ ಆಗಬೇಕಾದಲ್ಲಿ ಕೃಷ್ಣ ಬೈರೇಗೌಡರನ್ನ ಮಾಡಿ. ಅವರು ಇನ್ನೂ ಯಂಗ್, ಆಕ್ಟಿವ್ ಆಗಿದ್ದಾರೆ. ಲಿಂಗಾಯತ ಸಮುದಾಯಕ್ಕೆ ಮಣೆ ಹಾಕೋದಾದ್ರೆ ಎಂಬಿ ಪಾಟೀಲ್ ಇಲ್ಲವೇ ಈಶ್ವರ್ ಖಂಡ್ರೆ ಅವರನ್ನ ಸಿಎಂ ಮಾಡಿ ಅಂತ ಪಟ್ಟು ಹಿಡಿಯಲು ಸಜ್ಜಾಗಿದ್ದಾರೆ. ಡಿಕೆಶಿ ಸಿಎಂ ಆಗಲು ಸಿದ್ದು ಬಣದ ವಿರೋಧ ಬೇಕೆ? ಸಿದ್ದು ಪಡೆಗೆ ಇದೆಯಾ ಮೋದಿ ಅಮಿತ್ ಶಾ ಭಯ? ಎಸ್, ಡಿಕೆ ಶಿವಕುಮಾರ್ ಸಿಎಂ ಆಗಲು ಸಿದ್ದರಾಮಯ್ಯ ಆಪ್ತ ಬಣ ಪದೇ ಪದೇ ಅಪಸ್ವರ ಎತ್ತುತ್ತಲೇ ಇದೆ. ಅದಕ್ಕೆ ಅವರ ಲಿಸ್ಟ್ ನಲ್ಲಿರೋ ಕಾರಣ ಡಿಕೆಶಿ ಮೇಲಿರುವ ಕೇಸ್ಗಳು. ಈಗಾಗಲೇ ಡಿಕೆ ಶಿವಕುಮಾರ್ ವಿರುದ್ಧ ಹಲವು ಕೇಸ್ಗಳು ಕೋರ್ಟ್ನಲ್ಲಿ ನಡೀತಿವೆ. ಕೆಲವೊಂದರಲ್ಲಿ ಇನ್ನೂ ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಕ್ಲೀನ್ ಚಿಟ್ ಸಿಕ್ಕಿಲ್ಲ. ಹೀಗಾಗಿ ಒಂದು ವೇಳೆ ಡಿಕೆ ಶಿವಕುಮಾರ್ ಸಿಎಂ ಆದಲ್ಲಿ ಅಮಿತ್ ಶಾ ಹಾಗೂ ಪ್ರಧಾನಿ ಮೋದಿ ತಮ್ಮ ಪ್ರಭಾವ ಬಳಸಿ ಡಿಕೆ ಶಿವಕುಮಾರ್ರನ್ನ ಜೈಲಿಗೆ ಕಳಿಸುವ ಸಾಧ್ಯತೆ ಇದೆ. ಈಗಾಗಲೇ ಅಂತಹ ಉದಾಹರಣೆಗಳು ದೆಹಲಿ ಹಾಗೂ ಉತ್ತರಾಖಂಡ್ನಲ್ಲಿ ನಡೆದಿರೋದು ಗೊತ್ತೇ ಇದೆ. ಒಂದು ವೇಳೆ ಹಾಗೆ ಆದಲ್ಲಿ ಪಕ್ಷಕ್ಕೆ ದೊಡ್ಡ ಡ್ಯಾಮೇಜ್ ಆಗಲಿದೆ ಅನ್ನೋದು ಸಿದ್ದು ಬಣದ ವಾದ. ಇಷ್ಟು ವಾದಗಳನ್ನ ಈಗಾಗಲೇ ಸಿದ್ದು ಬಣ ರೆಡಿ ಮಾಡ್ಕೊಂಡು ಕುಳಿತಿದೆ. ಒಂದು ವೇಳೆ ಡಿಸಿಎಂ ಡಿಕೆ ಶಿವಕುಮಾರ್ರನ್ನ ಸಿಎಂ ಪಟ್ಟ ಕಟ್ಟಲು ಹೈಕಮಾಂಡ್ ರೆಡಿಯಾಗಿದ್ದೆ ಆದ್ರೆ ಇವೆಲ್ಲವನ್ನು ದೆಹಲಿ ನಾಯಕರ ಎದುರು ಇಟ್ಟು ತಡೆಯುವ ಪ್ರಯತ್ನಕ್ಕೆ ಸಿದ್ದರಾಮಯ್ಯ ಬಣ ಮುಂದಾಗಿದೆ. ಈ ಎಲ್ಲಾ ಸವಾಲುಗಳನ್ನ ದಾಟಿಕೊಂಡೇ ಡಿಕೆಶಿ ತಾವು ಹಿಡಿದಿರುವ ಹಠವನ್ನ ಸಾಧಿಸಿ ತೋರಿಸಬೇಕಾಗಿದೆ. ಡಿಕೆಶಿ ವಿಚಾರದಲ್ಲಿ ಸಿದ್ದುಗಿದೆ ಆ ಒಂದು ಅಸಮಾಧಾನ. ಆ ಒಂದು ಮಾತು ಸಿದ್ದರಾಮಯ್ಯಗೆ ನೋವು ತಂದಿದ್ದೇಕೆ? ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಸಿಎಂ ಸಿದ್ದರಾಮಯ್ಯ ಕಳೆದ 2.5 ವರ್ಷಗಳಿಂದಲೂ ಸಿಎಂ ರೇಸ್ ನಡುವೆಯೇ ಎಲ್ಲಿಯೂ ಒಬ್ಬರಿಗೊಬ್ಬರು ವಿರೋಧಿಸಿಕೊಂಡು ಬಹಿರಂಗ ಹೇಳಿಕೆ ನೀಡಿಲ್ಲ. ಎಲ್ಲಿಯೂ ಕುರ್ಚಿ ಕದನವನ್ನ ಬಹಿರಂಗವಾಗಿ ನಡೆಸಿಲ್ಲ. ಆದರೆ ರೇಸ್ ಜಾರಿಯಲ್ಲಿಯೇ ಇದ್ರೂ ಅವರು ಈ 2.5 ವರ್ಷ ಸೌಹಾರ್ದದಿಂದಲೇ ಆಡಳಿತ ನಡೆಸಿಕೊಂಡು ಬಂದಿದ್ದಾರೆ. ಆದರೆ ಡಿಕೆ ಶಿವಕುಮಾರ್ ಅವರ ಕೆಲವೊಂದು ಹೇಳಿಕೆಗಳ ಬಗ್ಗೆ ಸಿಎಂ ಸಿದ್ದರಾಮಯ್ಯಗೆ ಅಸಮಾಧಾನವಿದೆ. ಅಧಿಕಾರ ಹೇಗೆ ತಗೊಳ್ಳೋದು ನನಗೆ ಗೊತ್ತು. ಡಿಕೆಶಿ ಠೇಂಕಾರದ ಮಾತಿಗೆ ಸಿದ್ದು ಅಸಮಾಧಾನ. ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗುವ ವಿಚಾರದಲ್ಲಿ ಹೈಕಮಾಂಡ್ ಎಲ್ಲ ನೋಡ್ಕೊಳ್ಳುತ್ತೆ, ಕಾದು ನೋಡೋಣ ಅನ್ನೋ ಹೇಳಿಕೆಯನ್ನ ನೀಡಿದ್ರು ಸಹ ತಮ್ಮ ಆಪ್ತರ ಬಳಿ ನನಗೆ ಅಧಿಕಾರ ಹೇಗೆ ತೆಗೆದುಕೊಳ್ಳಬೇಕು ಅಂತ ಗೊತ್ತು. ಬೇರೆ ಪಕ್ಷದಿಂದ ಬಂದ ಸಿದ್ದರಾಮಯ್ಯ 2 ಬಾರಿ ಸಿಎಂ, 2 ಬಾರಿ ವಿಪಕ್ಷ ನಾಯಕರಾಗಿದ್ದಾರೆ. ಪಕ್ಷ ಕಟ್ಟಿ ಬೆಳೆಸಿದವರು ನಾವು, ನಮಗೆ ಅವಕಾಶ ಸಿಗಬೇಕು, ಕೊಟ್ಟ ಮಾತಿನಂತೆ ನಡಿಬೇಕು ಅಂತ ಹೇಳುತ್ತಲೇ ಇದ್ದಾರೆ. ಅಷ್ಟು ಮಾತ್ರವಲ್ಲ, ಇದೇ ವಾದವನ್ನ ಪದೇ ಪದೇ ಹೈಕಮಾಂಡ್ ಮುಂದೆ ಇಡ್ತಿದ್ದಾರೆ. ಇದು ಸಿಎಂ ಸಿದ್ದರಾಮಯ್ಯಗೆ ಬೇಸರ ಮೂಡಿಸಿದೆ ಅಂತ ಹೇಳಲಾಗ್ತಿದೆ.
ಒಟ್ಟಾರೆ ಕಳೆದ 3 ತಿಂಗಳಿನಿಂದ ಸಿಎಂ ಬದಲಾವಣೆ ವಿಚಾರ ನಾ ಕೊಡೆ ನೀ ಬಿಡೆ ಅನ್ನೋ ಹಂತದಲ್ಲಿಯೇ ನಿಂತಿದೆ. ಆದ್ರೆ ಈ ಸಿಎಂ ಕುರ್ಚಿ ರೇಸ್ನಲ್ಲಿ ಡಿಕೆಶಿ ಸದ್ಯ ಒಂದಷ್ಟು ಅಡಿ ದೂರದಲ್ಲಿ ಓಡ್ತಾ ಇದ್ದಾರೆ. ಸಿದ್ದು ಗೇಮ್ ಪ್ಲಾನ್ ಡಿಕೆಶಿಯನ್ನ ಓವರ್ಟೇಕ್ ಮಾಡತ್ತಾ ಇಲ್ಲ ಬಂಡೆ ಗೆಲುವಿನ ರೇಖೆ ತಲುಪಿ ವಿಜಯ ಪತಾಕೆ ಹಾರಿಸುತ್ತಾ ಅನ್ನೋದು ಇನ್ನೇನು ಕೆಲವೇ ದಿನಗಳಲ್ಲಿ ಗೊತ್ತಾಗಲಿದೆ. ಇದಾಗಿತ್ತು ಈ ಹೊತ್ತಿನ ಗ್ಯಾರಂಟಿ ಸ್ಪೆಷಲ್. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.